ಫ್ರೆಂಡ್ ಸರ್ಕಲ್ನಿಂದ ನಾನು ಕುಡಿತವನ್ನು ಕಲಿತೆ. ಕುಡಿತ ಕಲ್ತಿದ್ದ ತಕ್ಷಣ ಅವ್ರಿಗೆ ಗೊತ್ತಾಗಿ ನನಗೆ ಅಲ್ಲಿ ಕೆಲಸದಿಂದ ಬಿಡಿಸಿರು. 3 ವರ್ಷ ನಾನು ಪೂರ್ತಿ ಕುಡಿತದಲ್ಲೇ ಜೀವನ ಕಳೆದುಬಿಟ್ಟೆ. ಮೂರಲ್ಲಿ ನನಗೆ ಯಾರು ಮರ್ಯಾದೆನೇ ಕೊಡ್ತಿಲ್ಲ, ಮಾತು ಆಡಿಸ್ತಾ ಇರಲಿಲ್ಲ. 10 ರೂಪಾಯಿ ಕಾಸು ಕೊಡ್ತೀವಿ, ಅರ್ಧ ಕೆಜಿ ಎಣ್ಣೆ ಕೇಳಿದ್ರೆ ಹೋಗಲೇ ಅನ್ನೋ ಲೆಕ್ಕಾಚಾರದಲ್ಲಿ ಮಾತಾಡ್ತಾ ಇದ್ರು ಒಂದು ಅಂಗಡಿ ಒಳಗೆ. ಪುನರ್ಜನ್ಮ ಕೊಟ್ಟಿರೋರು ಹೆಗಡೆ ಅವರು. ಶ್ರೀ ಮಂಜುನಾಥಾಯ ನಮಃ. ಪರಮ ಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆ ಅವರು ಮತ್ತು ಮಾತೃಶ್ರೀ ಅಮ್ಮನವರ ಕೃಪಾ ಆಶೀರ್ವಾದವನ್ನು ಬೇಡುತ್ತಾ, ನನ್ನ ಹೆಸರು ರವಿಕುಮಾರು, ತುಮಕೂರು ತಾಲೂಕು, ಹೆಬ್ಬೂರು ಹೋಬಳಿ, ಸೀನಪ್ಪನಹಳ್ಳಿ. ನಾನು ಬಡ ಕುಟುಂಬದಲ್ಲಿ ಬೆಳೆದಿದ್ದು. ನನಗೆ 5 ಜನ ಅಕ್ಕ ತಂಗಿದಿರಿದ್ದಾರೆ. ಅದರಲ್ಲಿ ನಾನು ಒಬ್ಬನೇ ಮಗ. ಅದರಲ್ಲಿ 5 ಜನನೂ ಏನು ಎಜುಕೇಷನ್ ಮಾಡಿಸಿಲ್ಲ. ನನ್ನ ಒಬ್ಬನ ಮಾತ್ರ SLCವರೆಗೂ ಎಜುಕೇಷನ್ ಮಾಡಿಸಿದ್ರು. SLC ಆದಮೇಲೆ ನನಗೆ ಒಂದು ಚಿಕ್ಕ ಅಂಗಡಿಗೆ ಕೆಲಸಕ್ಕೆ ಸೇರಿಸಿದ್ರು. ನಾನು ಅವ್ರ ಮನೆಯಲ್ಲೇ ಕೆಲಸ ಮಾಡ್ತಾ, ನಾನು ಅವರ ಮನೆಯಲ್ಲೇ ಇದ್ದೆ. ಒಂದು ಮಿನಿಮಮ್ ಅವ್ರ ಹತ್ರ ಒಂದು 6 ರಿಂದ 7 ವರ್ಷ ಕೆಲಸ ಮಾಡಿದ್ದೆ. ಕೆಲಸ ಮಾಡ್ತಾ ಅಲ್ಲಿ ಸ್ವಲ್ಪ ಫ್ರೆಂಡ್ಸ್ ಸರ್ಕಲ್ ನನಗೆ ಸೆಟ್ಟಾಗಿ, ಫ್ರೆಂಡ್ಸ್ ಸರ್ಕಲಿಂದ ನಾನು ಕುಡಿತವನ್ನು ಕಲಿತೆ. ಕುಡಿತ ಕಲ್ತಿದ್ದ ತಕ್ಷಣ ಅವ್ರಿಗೆ ಗೊತ್ತಾಗಿ ನನಗೆ ಅಲ್ಲಿ ಕೆಲಸದಿಂದ ಬಿಡಿಸಿರು. ಕೆಲಸದಿಂದ ಬಿಡಿಸಿ ಮತ್ತೆ ನಾನು ವಾಪಸ್ ಮನೆಗೆ ಬಂದೆ. ಮನೆಯಲ್ಲಿದ್ದಾದಮೇಲೆ ಸ್ವಲ್ಪ ದಿನ ಮನೆ ಕಡೆ ಇದ್ದೆ. ಹೀಗೆ ಅದೇ ಥರ ಬೇರೆ ಕಡೆ ಇನ್ನೊಂದು ಕೆಲಸ ಸಿಕ್ತು, ರೈಸ್ ಮಿಲ್ಲಲ್ಲಿ ಕೆಲಸ ಮಾಡ್ತಾಯಿದ್ದೆ. ಕೆಲಸ ಮಾಡಬೇಕಾದ್ರೆ ಅಲ್ಲೂ ಹಿಂಗೆ ಕುಡಿತ ಜಾಸ್ತಿ ಆಗ್ಬಿಟ್ಟು ಅತಿಯಾದ ಕುಡಿತದಿಂದ ನನಗೆ ಅಲ್ಲೂ ಕೆಲಸ ತೆಗೆದುಬಿಟ್ರು. ಅದರಿಂದ 3 ವರ್ಷ ನಾನು ಪೂರ್ತಿ ಕುಡಿತದಲ್ಲೇ ಜೀವನ ಕಳೆದುಬಿಟ್ಟೆ. ಯಾವ ಥರ ಇತ್ತು ನನ್ನ ಜೀವನ ಅಂದರೆ, ನಮ್ಮೂರಲ್ಲಿ ನನಗೆ ಯಾರು ಮರ್ಯಾದೆನೇ ಕೊಡ್ತಿರಲಿಲ್ಲ, ಮಾತು ಆಡಿಸ್ತಾ ಇರಲಿಲ್ಲ. 10 ರೂಪಾಯಿ ಕಾಸು ಕೊಡ್ತೀವಿ, ಅರ್ಧ ಕೆಜಿ ಎಣ್ಣೆ ಕೇಳಿದ್ರೆ ಹೋಗಲೇ ಅನ್ನೋ ಲೆಕ್ಕಾಚಾರದಲ್ಲಿ ಮಾತಾಡ್ತಾಯಿದ್ರು ಒಂದು ಅಂಗಡಿ ಒಳಗೆ. ಆ ಥರ ಇದ್ದು ನನಗೆ 2017ರಲ್ಲಿ ನನಗೆ 1121ನೇ ಶಿಬಿರ ನನಗೆ ಪುನರ್ಜನ್ಮವಾಗಿ ಸಿಕ್ಕಿತ್ತು. ಅದು ತುಮಕೂರು ಗೂಳರಿವೆ ಶಿಬಿರವಾಗಿ ನನಗೆ ದೊರಕಿತ್ತು. ಆ ಶಿಬಿರದಲ್ಲಿ ನಾನು 8 ದಿವಸ ಒಳ್ಳೆ ಪಾಠವನ್ನು ಕಲಿತು ನಾನು ಮದ್ಯ ಬಿಟ್ಟು ಚೆನ್ನಾಗಿ ಇದ್ದೀನಿ. ಮತ್ತು ನಾನು ಇಲ್ಲಿಂದ ಹೋಗಿದ್ದ ತಕ್ಷಣ ನನಗೆ ಧರ್ಮಸ್ಥಳ ಗ್ರಾಮೀಣ ಅಭಿವೃದ್ಧಿ ಯೋಜನೆಯಿಂದ ನನಗೆ 1 ತಿಂಗಳಲ್ಲಿ ಲೋನ್ ಸಿಕ್ಕಿ ಅದರಿಂದ ಒಂದು ಗಾಡಿ ತೊಗೊಂಡು ಮತ್ತೆ 2 ತಿಂಗಳಾಗಿದ್ದ ತಕ್ಷಣ ಮತ್ತೆ ನನಗೆ ಪುನಃ ಅದೇ ಕೆಲಸ ಸಿಕ್ತು. ಅದೇ ಕೆಲಸದಿಂದ ಮುಂದುವರಿತಾ ಹೋಗ್ತಾ ಹಂಗೆ ಎಲ್ಲೇ ಶಿಬಿರಗಳಾಗಲಿ, ಈಗ 9 ವರ್ಷ ಆಗಿದೆ ನಾನು ಕುಡಿತಾ ಬಿಟ್ಟು. ಪ್ರತಿಯೊಂದು ಶಿಬಿರನೂ ನಾನು ಮಿಸ್ ಮಾಡ್ದಲೇ ನಾನು ಶಿಬಿರಗಳನ್ನ ಮಾಡ್ತಾಯಿದ್ದೀನಿ. ನಾನು ಈ ಸಾಧನೆ ಏನು ಮಾಡಿದ್ದೀನಿ ಅಂತ ಹೇಳಿದ್ರೆ, ನಾನು ರೈಸ್ ಮಿಲ್ಲಿಂದ ಗಾಡಿ ತೊಗೊಂಡು ಮತ್ತು ಅಲ್ಲಿಂದ ಬ್ರೋಕರ್ ಕೆಲಸವಾಗಿ ಈಗ ಮಾಡ್ತಾಯಿದ್ದೀನಿ. ನನಗೆ ತಿಂಗಳಿಗೆ ಒಂದು 50,000 ಸ್ಯಾಲ್ರಿ ಸಿಗ್ತಾಯಿದೆ. ಈಗ ತುಂಬ ಚೆನ್ನಾಗಿದ್ದೀನಿ. ನಾನೊಬ್ಬ ಚೆನ್ನಾಗಿರೋದಲ್ಲ, ನನ್ನ ಜೊತೆ ಇನ್ನೂ ಭಾಳ ಜನ ಚೆನ್ನಾಗಿರಬೇಕು ಅಂತ ನಾನು ಭಾಳ ಆಸೆ ಪಡ್ತೀನಿ. ನಾನು 47 ಜನ ಶಿಬಿರಾರ್ಥಿಗಳನ್ನು ಶಿಬಿರಕ್ಕೆ ಸೇರಿಸಿ ವ್ಯಸನ ಮುಕ್ತನಾಗಿ ಮಾಡಿಸಿದ್ದೀನಿ. ವೀರೇಂದ್ರ ಹೆಗಡೆ ಅವರಿಗೆ ನಮಗೆ ಪುನರ್ಜನ್ಮ ಕೊಟ್ಟಿರೋರು ಹೆಗಡೆ ಅವರು. ಅವ್ರನ್ನ ನಾವು ಯಾವುದೇ ಕಾರಣಕ್ಕೂ ನಾವು ಮಾತಾಡೋಕ್ಕೆ ಕಷ್ಟ ಆಗುತ್ತೆ. ನಾವು ತುಂಬ ನೊಂದು ಬೆಂದು ಮುಂದೆ ಬಂದಿರೋದು. ನಾವೀಗ ಇವತ್ತು ಮುಂದೆ ಮಾತಾಡ್ತಿದ್ದೀವಿ, ಈ ಸ್ಥಾನದಲ್ಲಿ ಧರ್ಮಸ್ಥಳಕ್ಕೆ ಬಂದಿದ್ದೀವಿ ಅಂದರೆ ಡಾಕ್ಟರ್ ವೀರೇಂದ್ರ ಹೆಗಡೆ ಅವರು ಮತ್ತು ಹೇಮಾವತಿ ಅಮ್ಮನವರೇ ಆಶೀರ್ವಾದ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ.